ಇವತ್ತು ನಾವೆಲ್ಲರೂ ಕೂಡ ಸೇರಿ ಅಥಣಿ ತಾಲೂಕಿನ ಕೊಟ್ಟಲಗಿ ಅಮ್ಮಾಗೇಶ್ವರಿ ಏತ ನೀರಾವರಿ ಯೋಜನೆಯ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ. ಇದು ಬಹಳ ದಿನಗಳಿಂದ ನೆನಗುದಿಗೆ ಬಿದ್ದಿದ್ದಂಥ ಒಂದು ಯೋಜನೆ. ಈ ಯೋಜನೆ ಕಾರ್ಯಗತ ಆಗಬೇಕು ಅಂತೇಳಿ ನಮ್ಮ ಮಾಜಿ ಸಚಿವರು ಲಕ್ಷ್ಮಣ್ ಸವದಿಯವರು ಈಗಾಗಲೇ ಪ್ರಸ್ತಾಪ ಮಾಡಿದಂತೆ ಕಾಂಗ್ರೆಸ್ ಪಕ್ಷವನ್ನು ಅವರು ಸೇರ್ಕೊಳ್ಳುವಾಗ ನನಗೆ ಮಂತ್ರಿ ಬೇಡ, ಈ ಏತ ನೀರಾವರಿ ಯೋಜನೆಯನ್ನು ಮಾಡಿಕೊಡಿ, ಇದರಿಂದ ಒಣಭೂಮಿ ಇರ್ತಕ್ಕಂಥ ನಮ್ಮ ರೈತರಿಗೆ, ಒಣಭೂಮಿನಲ್ಲಿ ಬೇಸಾಯ ಮಾಡ್ತಕ್ಕಂಥ ರೈತರಿಗೆ ಅನುಕೂಲ ಆಗ್ತದೆ. ಅವರಿಗೆ ನೀರಾವರಿ ಆದರೆ ನನಗೆ ಅದಕ್ಕಿಂತ ಖುಷಿ ಕೊಡ್ತಕ್ಕಂಥ ವಿಚಾರ ಬೇರೆ ಇಲ್ಲ ಅಂತ ಹೇಳಿ ಅವರು ಮಂತ್ರಿ ಕೇಳಲಿಲ್ಲ, ಈ ನೀರಾವರಿ ಯೋಜನೆ ಮಾಡ್ಕೊಳ್ಳಿ. ನಾನು ಈ ಯೋಜನೆಗೆ ಎಷ್ಟು ಹಣ ಖರ್ಚಾಗ್ತದೆ ಅಂತ ಕೇಳಿದ್ರೆ ಸುಮಾರು 1,500,000 ಕೋಟಿ ರೂಪಾಯಿ ಖರ್ಚಾಗ್ತದೆ. ಈ ಯೋಜನೆಗೆ 1,500,000 ಕೋಟಿ 2 ಹಂತದಲ್ಲಿ ಮಾಡಿದೆ. ಮೊದಲನೇ ಹಂತದಲ್ಲಿ ಸುಮಾರು 900-800 ಕೋಟಿ, ಎರಡನೇ ಹಂತದಲ್ಲಿ 500 ಕೋಟಿ, ಒಟ್ಟು 1,500 ಕೋಟಿ. ಇದು ಮುಗಿಯುವವರೆಗೆ ಇನ್ನೂ ಜಾಸ್ತಿ ಆದರೂ ಆಗ್ಬೋದು. ಈಗ ಅಂದಾಜು ಮಾಡಿರ್ತಕ್ಕಂಥದ್ದು ಈ ಯೋಜನೆಗೆ 1,486 ಕೋಟಿ. ಇಷ್ಟು ದೊಡ್ಡ ಯೋಜನೆಯನ್ನ ಇವತ್ತು ನಾವು ಮಂಜೂರಾತಿಯನ್ನು ಕೊಟ್ಟಿದ್ದೇವೆ. ಈ ಭಾಗದಲ್ಲಿ ಸುಮಾರು 20,000 ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಕೊಡ್ತಕ್ಕಂಥ ಯೋಜನೆ. ಕೃಷ್ಣಾ ನದಿಯಿಂದ ನೀರನ್ನ ಎತ್ತಿ ಏತ ನೀರಾವರಿ ಯೋಜನೆಯನ್ನ ಮಾಡ್ತಕ್ಕಂಥದ್ದು. ಸುಮಾರು 3 TMCಯಷ್ಟು ನೀರನ್ನ ಎತ್ತಬೇಕಾಗ್ತದೆ. ಕೃಷ್ಣಾ ನದಿಯಿಂದ 3 TMC ನೀರನ್ನು ಎತ್ತಿ ಈ ಪ್ರಾಜೆಕ್ಟ್ಗೆ ನಾವು ಮಾಡಬೇಕಾಗ್ತದೆ. ಈಗಾಗಲೇ ಟೆಂಡರ್ ಕೂಡ ಆಗಿದೆ, ಏಜೆನ್ಸಿ ಕೂಡ ಫಿಕ್ಸ್ ಆಗಿದೆ. ಈ ಶಂಕುಸ್ಥಾಪನೆ ಆದಮೇಲೆ ಕೆಲಸ ಪ್ರಾರಂಭ ಆಗಿದೆ. ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದ ಯೋಜನೆ ಜಾರಿಯಾಗಬೇಕಾದ್ರೆ ಇದಕ್ಕೆ ಕಾರಣ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಲಕ್ಷ್ಮಣ್ ಸವದಿ ಅಂತಕ್ಕಂಥದ್ದನ್ನು ನೋಡಿ. ಅವ್ರು ಹೇಳಿದ್ರು, ಅವ್ರು ಭಾಷಣ ಮಾಡುವುದು, ಈ ಜನ ನಿಮ್ಮನ್ನು ಮರೆಯಲ್ಲ, ಈ ಜನ ನಿಮ್ಮನ್ನು ಮರೆಯಲ್ಲ. ನಾನು ಲಕ್ಷ್ಮಣ್ ಸವದಿಯವರನ್ನ ಜ್ಞಾಪಕ ಇಟ್ಕೋಬೇಕು, ಜೊತೆಗೆ ಕಾಂಗ್ರೆಸ್ ಸರ್ಕಾರವನ್ನು ಕೂಡ ಜ್ಞಾಪಕ ಇಟ್ಕೋಬೇಕು ಅಲ್ವಾ. ನಮ್ಮ ಮೊದಲನೇ ಆದ್ಯತೆ ಎಲ್ಲೆಲ್ಲಿ ನೀರು ಲಭ್ಯತೆ ಇದೆ, ಒಂದು ತೊಟ್ಟು ಹನಿ ನೀರನ್ನು ಕೂಡ ರೈತರಿಗೆ ಬಳಸಬೇಕು. ಪ್ರತಿ ಒಂದು ತೊಟ್ಟು ಹನಿ ನೀರು ಅದನ್ನ ರೈತ ಜಮೀನುಗಳಿಗೆ ಹರಿಸಬೇಕು, ನೀರಾವರಿ ಮಾಡಿಕೊಡ್ಬೇಕು. ಅದು ನಮ್ಮ ಉದ್ದೇಶ. ಯಾಕಂತಂದ್ರೆ ಲಭ್ಯ ಇರ್ತಕ್ಕಂಥ ನೀರನ್ನು ರೈತರಿಗೆ ಕೊಡದೇ ಹೋದ್ರೆ ಅದು ವೇಸ್ಟ್ ಆಗೋಗಿ ಸಮುದ್ರಕ್ಕೆ ಸೇರ್ತಕ್ಕಂಥದ್ದು ಅಥವಾ ಅದು ಉಪಯೋಗ ಇಲ್ಲತಕ್ಕಂಥ ರೀತಿಯಲ್ಲಿ ಆಗ್ತದೆ.